ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಏನು ಸ್ಪೆಷಲ್ ಅಡುಗೆ ಅಂತ ಅಂದರೆ, ಇವತ್ತು ಸಿಂಪಲ್ ಬ್ಯಾಚುಲರ್ಸ್ ಪುರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಈಸಿಯಾಗಿ ಎಲ್ಲರೂ ಕೂಡ ಮಾಡ್ಬೋದು, ಮನೆಯಲ್ಲಿರೋ ಪದಾರ್ಥನೇ ಬಳಸ್ಕೊಂಡು. ಫಸ್ಟು ಒಂದು ಬಾಣಲೆಗೆ ಬಿಸಿ ಇಟ್ಕೊಬೇಕು. ಆಮೇಲೆ ಆಯಿಲ್ ಹಾಕ್ಕೊಂಡು, ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕೂಡ ಹಾಕೋಬೇಕು. ಯಾರು ಬೇಕಾದ್ರೂ ಮಾಡ್ಕೋಬೋದು. ಫಸ್ಟು ಪೂರಿನ ನೀಟಾಗಿ ತೊಳೆದುಬಿಟ್ಟು ಹಿಂಡಿಬಿಟ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಮಾಮೂಲಿ ಉಪ್ಪಿಟ್ಟು ಮಾಡ್ತಾರಲ್ಲ ಅದೇ ಥರ. ಬೇಕಾದ್ರೆ ತರಕಾರಿ ಕೂಡ ಹಾಕೋಬೋದು. ಸಿಂಪಲ್ ಆಗಿರೋದ್ರಿಂದ ನಾನಿಲ್ಲಿ ತರಕಾರಿ ಏನು ಹಾಕಿಲ್ಲ, ಹಾಗೆ ಮಾಡಿದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಎಳ್ಳು ಹಾಕ್ಕೊತಾ ಇದ್ದೀನಿ. ಆಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೆಟೊ. ಅದು ಫ್ರೈ ಆದಮೇಲೆ ಫ್ರೈ ಆಗಲಿದೆ. ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋ ಪುರಿಯನ್ನು ತೊಳ್ಕೊಂಡು ಹಿಂಡ್ಕೊಂಡಿದ್ದೀನಿ, ನೀರು ಹಿಂಡಬಾರ್ದು. ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಒಗ್ಗರಣೆ ಮಾಡಿದ್ಮೇಲೆ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಉರಿ ಚಿಕ್ಕದಾಗಿ ಇಟ್ಕೋಬೇಕು, ಜಾಸ್ತಿ ಉರಿ ಇಟ್ಕೋಬಾರ್ದು. ಒಂದೆರಡು ಸಲ ಮಿಕ್ಸ್ ಮಾಡಿ 1 ನಿಮಿಷ ಅಷ್ಟು, ಜಾಸ್ತಿ ಹಿಡಿಯೋಂಗಿಲ್ಲ. ಇದು ಮಿಕ್ಸ್ ಆದರೆ ಸಾಕು ಚೆನ್ನಾಗಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ಹುಳಿ ಮೇಲೆ ಹಾಕ್ಕೋಬೇಕು. ಒಂದು ಅರ್ಧ ಸ್ಪೂನಷ್ಟು ನಿಂಬೆ ಹುಳಿ ಹಾಕ್ಕೊಂಡು ರೆಡಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ ಖಾರಕ್ಕೆ, ಅದಕ್ಕೆ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. 1 ನಿಮಿಷ ಮಿಕ್ಸ್ ಮಾಡಿದರೆ ಸಾಕು. ಅಷ್ಟೇ, ಇದು ಇವಾಗ ಆಗಿದೆ. ಒಂದು ಅರ್ಧ ಸ್ಪೂನಷ್ಟು ನಿಂಬೆ ಹುಳಿ ಹಾಕ್ತಾಯಿದ್ದೀನಿ. ಇಷ್ಟೇ, ಸಿಂಪಲ್ ರೆಸಿಪಿ ಇದೆ. ಅದಕ್ಕೆ ಹೇಳಿದ್ದು ಬ್ಯಾಚುಲರ್ ರೆಸಿಪಿ ಅಂತ. ಪುರಿ ಇದ್ದರೆ ಈ ಥರ ಮಾಡ್ಕೊಂಡು ಬೇಗ ಆಗುತ್ತೆ, ಚೆನ್ನಾಗಿರುತ್ತೆ, ಡಿಫ್ರೆಂಟಾಗೂ ಇರುತ್ತೆ. ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಈಗ ರೆಡಿಯಾಗಿದೆ. ಇಷ್ಟೇ ಸಿಂಪಲ್. ಇದೇ ಥರ ಸಿಂಪಲ್ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕುಕಿಂಗ್ ರೆಸಿಪಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.